ಎರಡು ರೀತಿಯ ಆಲೂ ಪರೋಟ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಒಂದನೇದು ಮಸಾಲೆ ತುಂಬಿಸಿ ಮಾಡಿರೋದು, ಎರಡನೇದು ಮಸಾಲೆ ತುಂಬಿಸದೆ ಹಾಗೆ ಮಾಡಿರೋದು. ಎರಡು ಬಹಳ ಮೃದುವಾಗಿ ರುಚಿಯಾಗಿ ಬರುತ್ತೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇ ವಿಧಾನದಲ್ಲಿ ಮಾಡೋದಕ್ಕೆ ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಅದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ತಗೊಂಡು ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದ್ಸಲ ಹೀಗೆ ಕಲಿಸ್ಕೊಂಡು ಅರ್ಧ ಕಪ್ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀವು ಹೀಗೆ 1 ಕಪ್ ಹಿಟ್ಟಿಗೆ ಅರ್ಧ ಕಪ್ ನೀರು ಈ ರೀತಿ ಅಳತೆ ಮಾಡಿ ಹಾಕೊಂಡ್ರೆ ಮೃದುವಾಗಿ ಸುಲಭವಾಗಿ ಹಿಟ್ಟನ್ನು ಕಲಿಸ್ಬೋದು. ಒಂದೇ ಹದವಾಗಿ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ತುಂಬ ಮುಖ್ಯ. ಪರೋಟ ಮಾಡುವಾಗ ಗಟ್ಟಿ ಆದ್ರೂ ಚೆನ್ನಾಗಾಗಲ್ಲ, ತುಂಬ ಮೃದು ಆದ್ರೂ ಚೆನ್ನಾಗಾಗಲ್ಲ. ಕೊನೆಯಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕಿ ಒಂದ್ಸಲ ಹೀಗೆ ಕಲಸಿ ಮುಚ್ಚಳ ಮುಚ್ಚಿ ಒಂದು 20 ರಿಂದ 30 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಆ ನೆನೆಯೋ ಟೈಮಲ್ಲಿ ನಾವು ಇದಕ್ಕೆ ತುಂಬಿಸೋದಕ್ಕೆ ಆಲೂ ಅಥವಾ ಆಲೂಗಡ್ಡೆ ಮಸಾಲೆನ ತಯಾರಿಸ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹೀಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಅದಕ್ಕೆ ದೊಡ್ಡ ಚಿಟಿಕೆ ಅರಿಶಿನ ಮತ್ತು ದೊಡ್ಡ ಚಿಟಿಕೆ ಇಂಗನ್ನು ಹಾಕಬೇಕು. ಹೆಚ್ಚು ಏನು ಹುರಿಯೋದು ಬೇಕಾಗೋದಿಲ್ಲ, ಯಾಕಂದರೆ ನಾವು ತುಂಬಿಸಿ ಲಟ್ಸಿ ಮತ್ತು ಬೇಯಿಸ್ತೀವಲ್ಲ, ಹಾಗಾಗಿ ಹೆಚ್ಚು ಹುರಿಯೋದು ಬೇಡ. ಆ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಸಹ ಸ್ವಲ್ಪ ಬಾಡೋವರೆಗೆ ಹುರ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಈ ಎರಡೂ ವಿಧಾನದಲ್ಲೂ ಆಲೂ ಪರೋಟ ತುಂಬ ರುಚಿಯಾಗಿ ತುಂಬ ಮೃದುವಾಗಿ ಬರುತ್ತೆ. ಇಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು, ಅಚ್ಚ ಖಾರದ ಪುಡಿ ಹಾಗೂ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಇದು 3 ಅಷ್ಟೇ, ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ, ಖಾರಕ್ಕೆ ಮತ್ತು ಮಸಾಲೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ. ಆಮೇಲೆ ಬೇಯಿಸಿರುವಂತಹ 4 ಮಧ್ಯಮ ಗಾತ್ರದ ಆಲೂಗಡ್ಡೆ ಸಿಪ್ಪೆ ತೆಗೆದಿರೋದನ್ನು ಹಾಕಿ ಹೀಗೆ ಒಂದ್ಸಲ ಚೂರುಗಳನ್ನು ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು, ತುಣುಕುಗಳೆಲ್ಲ ಇಲ್ಲದೆ ಇರುವ ಹಾಗೆ. ಅದು ಸಹ ತುಂಬ ಮುಖ್ಯ ಪರೋಟ ಮಾಡುವಾಗ. ಆಮೇಲೆ ಹೀಗೆ ದೊಡ್ಡ ನಿಂಬೆ ಹಣ್ಣಿನ ಗಾತ್ರದ ಉಂಡೆ ಮಾಡಿಕೊಂಡ್ರೆ ಆಯಿತು. ಅಷ್ಟೊತ್ತಿಗೆ ಇಲ್ಲಿ ಹಿಟ್ಟು ನೆಂದಿರುತ್ತೆ. ಅದನ್ನು ಹೇಗೆ ಅಂದರೆ ಒಳಗೆ ತುಂಬಿಸ್ತೀವಲ್ಲ ಆಲೂ ಮಸಾಲೆ, ಅದು ದೊಡ್ಡ ಗಾತ್ರ ಇರಲಿ, ಇದು ಸ್ವಲ್ಪ ಸಣ್ಣ ಗಾತ್ರದಲ್ಲಿ ತಗೊಳ್ಬೇಕು, ಸಣ್ಣ ನಿಂಬೆ ಹಣ್ಣಿನ ಗಾತ್ರದಲ್ಲಿ. ಈ ರೀತಿ ಅಗಲ ಮಾಡಿಕೊಂಡು ಅಂದರೆ ಬಟ್ಲು ಥರ ಮಾಡಿಕೊಂಡು ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ, ನೀವು ಲಟ್ಸಿ ಬೇಕಾದ್ರೂ ಮಾಡ್ಕೊಳ್ಬೋದು. ಆಮೇಲೆ ಒಳಗಡೆ ಆಲೂಗಡ್ಡೆ ಮಸಾಲೆನ ಇಟ್ಟು ಹೀಗೆ ತುಂಬಿಸ್ಬೇಕು. ನೀವು ಹೋಳಿಗೆ ಅಥವಾ ಒಬ್ಬಟ್ಟೆಲ್ಲ ಮಾಡ್ತೀರಲ್ಲ ಅದೇ ಥರ ಮಾಡೋದು ಅಷ್ಟೇ. ಮುಖ್ಯವಾಗಿ ಏನು ಅಂದರೆ ಒಳಗಡೆ ಇರುವಂತಹ ಮಸಾಲೆ, ಹೊರಗಡೆ ಇರುವಂತಹ ಹಿಟ್ಟು, ಚಪಾತಿ ಹಿಟ್ಟು ಏನಿದೆಯಲ್ಲ, ಎರಡೂ ಸಾಧ್ಯ ಆದಷ್ಟು ಒಂದೇ ಹದವಾಗಿ ಇರಬೇಕು. ಒಂದು ಗಟ್ಟಿ ಒಂದು ಮೃದು ಇರಬಾರ್ದು, ಎರಡು ಒಂದೇ ಮೃದುವಾಗಿ ಇರಬೇಕು. ಆವಾಗ ಈ ರೀತಿ ತೆಳುವಾಗಿ ಚೆನ್ನಾಗಿ ಲಟ್ಸೋದಕ್ಕೆ ಬರುತ್ತೆ. ಆಮೇಲೆ ಮಾಮೂಲಿ ಎಲ್ಲ ಬೇರೆ ಪರೋಟ ಅಥವಾ ಚಪಾತಿ ಎಲ್ಲ ಕಾಯಿಸೋ ಥರನೇ ಬಿಸಿಯಾದ ಹಂಚ ಮೇಲೆ ಹಾಕಿ ಕಾಯಿಸಿದ್ರೆ ಆಯಿತು. ಕಾಯಿಸೋಷ್ಟೊತ್ತಿಗೆ ಪರೋಟ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಖಂಡಿತ ಟ್ರೈ ಮಾಡಬೇಕು. ಈ ಮೆಂತ್ಯ ಸೊಪ್ಪೆಲ್ಲ ಹಾಕಿ ಮಾಡಿರೋದ್ರಿಂದ ಬಹಳ ರುಚಿಯಾಗಿ ಬರುವಂತಹ, ಬಹಳ ಮೃದುವಾಗಿ ಬರುವಂತಹ ಪರೋಟ ರೆಸಿಪಿ ಇದು. ಇನ್ನು ಎರಡನೇ ರೆಸಿಪಿಯಲ್ಲಿ ಮಸಾಲೆ ಕೂಡ ತುಂಬಿಸೋದು ಬೇಡ, ಯಾರು ಬೇಕಾದ್ರೂ ಸುಲಭವಾಗಿ ಮಾಡ್ಬೋದು ಆ ಥರದ ರೆಸಿಪಿ. ಅದನ್ನು ಮಾಡೋದಕ್ಕೆ ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ದೊಡ್ಡ ಗಾತ್ರದ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ, ಬೆಳ್ಳುಳ್ಳಿ 1 ಚಮಚ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಅದನ್ನು ಸಹ ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಕೆಲವು ಮಸಾಲೆ ಪುಡಿಗಳು ಬೇಕು. 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಜೀರಿಗೆ ಪುಡಿ, ದೊಡ್ಡ ಚಿಟಿಕೆ ಅರಿಶಿನ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಬೆಳ್ಳುಳ್ಳಿನ ಹಾಕಿ 1 ಸುತ್ತು ಹುರ್ಕೊಳ್ಬೇಕು. ತುಂಬ ಹೊತ್ತೇನು ಹುರಿಯೋದು ಬೇಡ, ಚೂರು ಬಾಡಿಸ್ಕೊಂಡ್ರೆ ಸಾಕು. ಆಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸಹ ಅಷ್ಟೇ 1 ಸುತ್ತು ಹೀಗೆ ಹುರ್ಕೊಳ್ಬೇಕು. ನೀವು ಬೇಕಾದರೆ ಸಣ್ಣದಾಗಿ ಕತ್ತರಿಸಿರುವಂತಹ ಪುದೀನ ಅಥವಾ ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ಆ ನಂತರ ರುಚಿಗೆ ತಕ್ಕ ಹಾಗೆ ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ
ಅರಿಶಿನ ನಾನು ಯಾವ್ಯಾವ್ದು ಎತ್ತಿಟ್ಕೊಂಡಿದ್ದೆ ಅಲ್ಲ ಅದನ್ನೆಲ್ಲ ಹಾಕಿ ಮತ್ತೊಂದು ಸುತ್ತು ಹುರಿದು ಈಗಾಗಲೇ ಬೇಯಿಸಿರುವಂತಹ ಆಲೂಗಡ್ಡೆನ ಈ ರೀತಿ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಸುತ್ತು ಮಚ್ಚಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಆ ನಂತರ ಚೆನ್ನಾಗಿ ತುಣುಕುಗಳೆಲ್ಲ ಇಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಮ್ಯಾಶರಲ್ಲಾದರೂ ಮಾಡ್ಬೋದು ಅಥವಾ ಸೌಟಿನ ಹಿಂಭಾಗ ಅಥವಾ ಸ್ವಲ್ಪ ಬಿಸಿ ಆರಿದ್ಮೇಲೆ ಕೈಯಲ್ಲಿ ಬೇಕಾದರೂ ಚೆನ್ನಾಗಿ ಈ ರೀತಿ ಪುಡಿ ಮಾಡ್ಕೊಳ್ಬೋದು. ಆ ನಂತರ ಇದಕ್ಕೆ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಬೇಕು. ನಾನಿಲ್ಲಿ 1 ಕಪ್ಪಷ್ಟು ಅಂದರೆ 2 ಆಲೂಗಡ್ಡೆಗೆ 1 ಕಪ್ಪು ಹಿಟ್ಟನ್ನು ಹಾಕಿದ್ದೀನಿ. ಹಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ಮತ್ತೆ ಬೇಕಾದರೆ ಸೇರಿಸ್ಬೋದು. ಮೊದಲಿನ ವಿಧಾನದಲ್ಲಿ ಆಲೂಗಡ್ಡೆ ಮಸಾಲೆನ ತುಂಬಿಸಿ ಮಾಡಿದ್ವಲ್ಲ, ಇದರಲ್ಲಿ ನೋಡಿ ಈ ರೀತಿ ಹಿಟ್ಟನ್ನೇ ಇದಕ್ಕೆ ಹಾಕಿ ಕಲಸಿದ್ರೆ ಆಯಿತು. ಬಹಳ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು. ಆಲೂ ಪರೋಟದ ರುಚಿಯೇ ಇರುತ್ತೆ, ಅದಕ್ಕಿಂತ ಮೃದುವಾಗಿ ಬರುತ್ತೆ. ಲಟ್ಸೋದಕ್ಕೂ ಏನೂ ಕಷ್ಟ ಆಗೋದಿಲ್ಲ. ಕೊನೆಯಲ್ಲಿ 2 ಚಮಚ ಎಣ್ಣೆ ಹಾಕಿ ಪುನಃ ಈ ರೀತಿ ಒಂದ್ಸಲ ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಚಪಾತಿ ಅಥವಾ ಪರೋಟನ ಮಾಡಿದ್ರೆ ಆಯಿತು. ನಾನೊಂದು 15 ನಿಮಿಷ ನೆನೆಸಿದ್ದೀನಿ. ನೋಡಿ ಇಷ್ಟು ಮೃದುವಾಗಿದೆ. ತುಂಬ ಮೆತ್ತಗೇನು ಮಾಡ್ಕೊಳ್ಳಬೇಕಾ ಅವಶ್ಯಕತೆ ಇಲ್ಲ. ಇಷ್ಟು ಮೃದುವಾಗಿದ್ದರೆ ಸಾಕು. ಒಂದು ನಿಂಬೆಹಣ್ಣಿನ ಗಾತ್ರದ ಉಂಡೆನ ತಗೊಂಡು ಹಿಟ್ಟನ್ನು ಉದುರಿಸ್ಕೊಂಡು ಚಪಾತಿ ಲಟ್ಸೋ ಥರನೇ ಲಟ್ಸಿ ಕಾಯಿಸಿದ್ರೆ ಆಯಿತು. ನೀವೇ ನೋಡ್ತಾ ಇದ್ದೀರಲ್ಲ, ಮೊದಲನೇದು ಒಂಥರ ಆದರೆ ಎರಡನೇದು ಒಂಥರ. ಎರಡು ಬಹಳ ಮೃದುವಾಗಿ ರುಚಿಯಾಗಿ ಬರುವಂತಹ ರೆಸಿಪಿ. ನೀವು ಖಂಡಿತ ಟ್ರೈ ಮಾಡಲೇಬೇಕು ಆ ಥರದ್ದು. ಇನ್ನು ಈ ಪರೋಟಗಳಲ್ಲಿ ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಖಾಲಿ ಉಪ್ಪಿನಕಾಯಿ ಅಥವಾ ಮೊಸರು ಜೊತೆ ಬಡಿಸಿದ್ರೂ ತಿನ್ಬಿಡ್ಬೋದು. ಬೇರೆ ಕರಿ ಎಲ್ಲ ಏನೋ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಲಟ್ಸಿ ಆದಮೇಲೆ ಈ ರೀತಿ ಒಂದು ಮುಚ್ಚಳನ ತಗೊಂಡು ಒಂದೇ ಒಳ್ಳೆ ಶೇಪ್ ಬರೋ ಥರ ಪ್ರೆಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದನ್ನು ಆಪ್ಷನಲ್ಲೂ ಬೇಕಾದರೆ ಮಾಡ್ಕೊಳ್ಬೋದು ಅಥವಾ ಹಾಗೆ ಬೇಕಾದರೂ ಕಾಯಿಸ್ಬೋದು. ನೀವು ಖಂಡಿತ ಇದೆರಡು ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.